ಕಾಫಿ ಕುಡಿಯೋವನು ಕರೀತಾನೆ, ಬಡ್ಡೆ ಇದೆ ಕಾಫಿ ಕೊಡ್ಸಲ್ಲ ಆದರೂ. ಲಕ್ಸ್ ಕವರ್ ಕಾಡ್ತಾ ಇದೆಯಲ್ಲ, ಅಲ್ಲಿ ಅವನೇ ಬಿಸಾಕೋಗಿದ್ದು. ಅಂದರೆ ವಿತೌಟ್ಸ್ ಹೆಂಗೆ ಯೂಸ್ ಮಾಡಿರೋ ಸೋಪ್ ಬಿಸಾಕಿ ಕೊಡ್ತೀವಿ. ಹಾಸ್ಪಿಟ್ಲ್ ಇವಾಗ ಸ್ನಾನ ಮಾಡಬೇಕಲ್ವ, ಅಂದರೆ ದುಡ್ಡಿಲ್ಲ, ಅಂದರೆ ಸೋಪ್ ತೊಗೊಳಕ್ಕೆ ದುಡ್ಡಿಲ್ಲ. ಸೊ ನಾನೇನು ಮಾಡ್ತೀನಿ, ಮಾಡಬೇಕೀಗ ನಂಜುಗುಡ್ಡ ದೇವಸ್ಥಾನದ ಹತ್ರ ಹೋಗಿ ಹೊಳೆ ಹತ್ರ ಯೂಸ್ ಮಾಡಿ ಬಿಸಾಕಿರ್ತಾರಲ್ಲ, ಬಿಟ್ಟೋಗಿರ್ತಾರಲ್ಲ ಅಥವಾ ಬಿಸಾಕೋಗಿರ್ತಾರಲ್ಲ ಸೋಪ್ಗಳು, ಅದನ್ನು ತೊಗೊಂಡು ಸ್ನಾನ ಮಾಡಬೇಕೀಗ ನಾನು. ಸೊ ಅದಕ್ಕೋಸ್ಕರ ಒಂದು ಇಲ್ಲಿ ಕವರ್ ತೆಗೆದು ಬಿಸಾಕಿ ಹೋಗಿದ್ದು. ಅಂದರೆ ನಾವು ಯೂಸ್ ಮಾಡ್ಕೊಳ್ತಿದ್ದೀವಿ ಅಂತ, ನಾವು ಯೂಸ್ ಮಾಡ್ಕೊಂಡು ಬಿಸಾಕ್ತೀವಿ, ಅದನ್ನೇ ಎತ್ಕೋಬೇಕು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಮಗ. ಅದು ಆ್ಯಕ್ಚುಲಿ ಅವ್ನು ಎಸಿಬೇಕಾದ್ರೆ ಬೈದಾಡಿದ್ದೆಲ್ಲ ವಿಷಯ ನೋಡಬೇಕಾಗಿತ್ತು. ಯಾರೋ ಈಗ ತಾನೇ ಸೋಪ್ ಮುಖ ತೊಳ್ಕೊಂಡು ಸೋಪ್ ಮಾಡಿಬಿಟ್ಟು ಈ ಕಡೆ ತಿರಿ ಮುಖ ಒರೆಸ್ಕೊಳ್ಳೋಷ್ಟೊಳಗೆ ಸೋಪ್ ಕತ್ಕೊಬಿಟ್ಟಾರೆ ಬಡ್ಡೆ ಇಕ್ಲ ಹಂಗೆ ಹಂಗಂತ ಬೈಕೊಂಡು ಹೋದ. ಅಂದರೆ ನಂಜನಗೂಡು ದೇವಸ್ಥಾನದಲ್ಲಿ ನಾನು ಸೋಪ್ ಏನಾದ್ರು ಎತ್ಕೊಳ್ಳೋಕೆ ಹೋದರೆ ಹಿಂಗಾಗುತ್ತೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಶಶಿಧರ ದೀಕ್ಷಿತ್ನ ಶಬ್ದ. ಅವ್ರಿಗೆ ಚಾಮುಂಡಿ ಬೆಟ್ಟದ ಪೂಜಾರಿ ಬಿಳಿ ಪಂಚೆ ಬಾಲಂಗೊಚ್ಚಿಗಳು. ಎಡದಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಿಳಿ ಪಂಚೆ ಪೂಜಾರಿಗಳ ಟೀಮ್ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಶಶಿಧರ ದೀಕ್ಷಿತ್ ಟೀಮ್ ಇದೆ, ಕಲರ್ ಪಂಚೆ. ಇವ್ರು ಶುರು ಮಾಡ್ಕೊತಾರೆ. ಇದು ಪ್ರಕಾಶ್ ಟೈಟಲ್ ಟೀಮ್, ಇದು ಇವನು ಬರ್ತಾ ಇರೋದು ಬರಿಗಾಲ ಬರ್ತಾನೆ. ಪ್ರಕಾಶ್ ಟೈಟಲ್ ಟೀಮ್ ಹೌದು, ಮುಗಿತಾ ಇದೆ ಸೋಳ ಮಗಂದು. ಇವ್ರು ಶುರು ಮಾಡ್ಕೊತಾರೆ ಈಗ ಡಿಣಿಕ್ 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 ಅಂತ. ಇಲ್ಲೇ ಆಗಬೇಕು, ಎಂಡಿಂಗಲ್ಲೇ ಆಗಬೇಕು. ಸೆಂಟ್ರಲ್ಲಿದ್ದವರು ಸೈಡಿಗೆ ಬಂದ್ಬಿಟ್ಟವ್ರು ಇವತ್ತು. ಜಾನ್ ಇವ್ರ ಕತೆ. ಆ್ಯಕ್ಚುಲಿ ಸೆಂಟ್ರಿಗೆ ಬರ್ತಾಯಿದ್ರು ಇವರು. ಷಣ್ಮುಗಂ ಕೊಡ್ಸಿದಾರಲ್ಲ ಅದೇ ಸ್ಲಿಪ್ಪರ್ ಪಾಲಸ್ ನೋಡಿ. ಅದೇ ಚೆನ್ನಾಗಿರುತ್ತೆ, ಲೈಫ್ ಬರುತ್ತೆ. ಏನು ಅಂಗಡಿಯಾಗ ಇದೆ ಸಿಕ್ಕಲ್ಲವ, ಏನು ಸೈಡ್ ಫಿಟ್ಟಿಂಗ್ ಇದೆ. ಹಾಂ, ಇಷ್ಟು ದಪ್ಪ ಕಾಲು ಇಲ್ಲಿ ಮುಟ್ಟ ಕಾಲು ಐತೆ. ಒಂದು ಇದಕ್ಕೆ 1670 ಎರಡೆರಡು ಪಟ್ಟೆ ಟಿ ಶರ್ಟ್ ಹೋಗ್ತಾ ಇದ್ದಾನಲ್ಲ ಅಲ್ಲಿ, ಹೌದಾ ಫ್ಯಾಷನ್ ಎಳ್ಕೊಂಡು ಹೋದ. ಆ್ಯಕ್ಚುಲಿ ಎಳ್ಕೊಂಡು ಅಂದರೆ ಟಚ್ ಮಾಡ್ಕೊಂಡು ಹೋದ. ಆಲ್ಮೋಸ್ಟೇ ನಾವು ಟಚ್ ಮಾಡ್ಕೊಂಡು ಹೋದ, ಆಲ್ಮೋಸ್ಟ್ ಪಡ್ಕೊಂಡು ಹೋದ. ಆ್ಯಕ್ಚುಲಿ ಒಂದು ಕೇರಳ ಲಾರಿ ಹೋಯಿತು, 13 KL 13 4606 ಇರ್ಬೋದು ಅಂತ ಕಳ್ತೀನಿ. ಯಾವುದೂ ಸಲ ಈ ಗಾಡಿ ಮೆಮೊರಿ ಮಾಡೋಕ್ಕಾಗಲ್ಲ. ಈ ಗಾಡಿ ನಿಂತ್ಕೊಂಡಿತ್ತಲ್ಲ ಈ ಲಾರಿ KF 818833 KF 81888833 ಮತ್ತು ಡಿಯೋ KF 45 EC 4962. ಈ ಗಾಡಿ ನಿಂತ್ಕೊಂಡಿದ್ದೇನೆ ಅಂದ್ಬಿಟ್ಟು ನಾನು ಸ್ವಲ್ಪ ರೈಟ್ ಹ್ಯಾಂಡ್ ಸೈಡ್ಗೆ ಹೋದೆ. ರೈಟ್ ಹ್ಯಾಂಡ್ ಸೈಡ್ ಹೋಗ್ತಿದ್ದಾಗೆ ಮುಂಚೆ ಒಂದು ಕೇರಳ ಗಾಡೀಲಿ ಹೋಯ್ತು ಅಂತ ಹೇಳಿದ್ನಲ್ಲ, ಆ ಗಾಡಿ ಟಚ್ ಮಾಡ್ಕೊಂಡೋದ. ಸ್ವಲ್ಪ ಇದ್ರು ಭೈಡ್ ಅಂತ ಹೊಡಿತಾ ಇತ್ತು ಗಾಡಿ. ಇದು ಆರ್ಗನೈಸ್ಡ್, ಇದು ವೆಕ್ಟರ್ ಅಂತ ನಿಂತ್ಕೊಂಡಿದ್ದು ಫ್ರೆಂಡ್ಸ್ ಅಂತ. ಇಲ್ಲಿ ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದ್ರೆ ಡಬಲ್ ಐಶ್ವರ್ಯ ಅರ್ಜುನ್ಗೆ ಕ್ರಿಯೇಟ್ ಮಾಡ್ತಾ ಇರೋದು. ಲಾಸ್ಟ್ ಡಬಲ್ ಇದೆಲ್ಲ ಷಣ್ಮುಗಂ ಇದಾರಲ್ಲ, ಅದು ರಾಜ್ಕಮಲ್ ರೋಡಲ್ಲಿ ನನಗೆ ಹೆಲ್ಪ್ ಮಾಡ್ತಾರಲ್ಲ ಷಣ್ಮುಗ, ಅವರು ಮೊಬೈಲ್ ನಂಬರ್ ಲಾಸ್ಟ್ 83 ಆಗೋದು. ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತಾರೆ ಐಶ್ವರ್ಯ ಅರ್ಜುನ್. ಮತ್ತು ಅಲ್ಲಿ ಮಗನ ಹೆಸರು ಯಾರು, ವರುಣ, ಈಶ್ವರ್ ವರುಣ ಇದಾರಲ್ಲ, ಅವ್ರ ಮಗನ ಹೆಸರು ಪ್ರೀತಮ್ ಅಂತ ಇರಬೇಕು. ಗಾಡಿ ಮೇಲೆ ಹಾಕ್ತಿದ್ದಾರೆ ಪ್ರೀತಮ್ ಅಂತ, ಯಾರ ಹೆಸರು ಗೊತ್ತಿಲ್ಲ, ಗಾಡಿ ಮೇಲೆ ಪ್ರೀತಮ್ ಅಂತ ಹಾಕ್ತಿದ್ದಾರೆ. ಸೊ ಐಶ್ವರ್ಯ ಅರ್ಜುನ್ ಮಗ ಅಲ್ಲ, ಐಶ್ವರ್ಯ ಅರ್ಜುನ್ ಹಸ್ಬೆಂಡು ಮೊಬತ್ತಿ ಇದನ್ನಲ್ಲ. ಸೊ ಅವ್ರನ್ನ ಪ್ರಿಯತಮ ಅಂತ ಇವರು ಕನ್ಸಿಡರ್ ಮಾಡಿಕೊಂಡು ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅವ್ರ ಅಮ್ಮನ ತುಲ್ಲು ಯಾರು ಏನಾದ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಳ್ಳಿ, ನನಗೆ ಲಾರಿಲಿ ಹೊಡ್ಕೊಂಡೋದ. ಸೊ ಅವ್ನು ಹೊಡ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರು ಇವರು KF 81888833 ಮತ್ತು ಹೋಂಡಾ ಡಿಯೋ. ಮೀಸೆ ತಿರುಗ್ತಾರದು ನಾನು ಹೇಳಿದ್ದು ಅಂತ. ಅವನೇನಾದ್ರು ತಿಳ್ಕೊಳ್ಳಿ, ನನಗೇನು ನನ್ನ ಮೇಲೆ ಎಫೆಕ್ಟ್ ಬಿದ್ದಿದ್ದು ನಾನು ತಂತೂರು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾರೋ ಇವತ್ತೆಲ್ಲ ನಾಳೆ ಹುಡಿಕೊಂಡೋಗಿ
ವಾಂಚಿತಾರದ ಬಡ್ಡಿನ ಫುಲ್ಲು. ಎಲ್ಲನೂ ಕವರ್ ಮಾಡೋಕ್ಕಾಗಿಲ್ಲ. ಒಟ್ಟಲ್ಲಿ ಅದು ಇದೆಲ್ಲ ಆಟಿಟ್ಯೂಡ್ ಎಲ್ಲ ಪಕ್ಕಾಕಿರಲಿ. ಸದ್ಯಕ್ಕೆ ಅವನು ನಮಗೆ ಆಕ್ಸಿಡೆಂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಷ್ಟೇ. ಈ ವಿಡಿಯೋ ಕತೆ ಫಿಶಿಂಗ್ ಮಾಡ್ತಾ ಕೂತಿರೋದು. ಈ ಸ್ಥಾನ ಬರ್ತೀವಿ. ಸೊ ಇಲ್ಲಿ ಫಿಶಿಂಗ್ ಮಾಡ್ತಾರೆ. ಈ ಸ್ಥಾನ ಬರ್ತೀನಿ. ಇಲ್ಲಿ ಫಿಶಿಂಗ್ ಮಾಡ್ತಾ ಕೂತಿದ್ದಾರೆ. ನಾಲ್ಕು ಜನ ಕೂತಿರೋದು. ಅದೇ ರೋಕ್ ಪೊಸಿಷನ್ ಅಂದರೆ ಇಲ್ಲಿ ಸದ್ಯಕ್ಕೆ ರೋಕ್ ಪೊಸಿಷನ್ ಸ್ವಾಮಿ ಮತ್ತು ಚರಣ ಕೆಲಸ ಮಾಡ್ತಾಯಿದ್ದಾರೆ. ದೀಪದ ಮಗಳು ಯಶೋಮತಿ ಕೂಡ ಕೆಲಸ ಮಾಡ್ತಾಯಿದ್ದಾಳೆ. ಆ್ಯಕ್ಚುಲಿ ಸನ್ಲೈಟ್ ಜಾಸ್ತಿ ಇದೆ ಅಂದರೆ ಹಸಿರು ಜಾಸ್ತಿ ಇದೆ. ಅದೇ ಒಂದು ಅಂದಾಜು ವೇಲ್ ಕವರ್ ಮಾಡ್ತಾಯಿದ್ದಾರೆ. ನಾನು ಅಲ್ಲಿ ಸ್ನಾನ ಮಾಡಲಿಲ್ಲ, ಈ ಕಡೆ ಬಂದ್ಬಿಟ್ಟೆ. ಸೊ 46 ನಂಬರ್ 46 ಟೋಪಿ ಹಾಕೊಂಡು ಸ್ನಾನ ಮಾಡ್ತಾರಲ್ಲ ಅವನು. ನಾನು ಈ ಕಡೆ ಬಂದೆ, ಆ ಕಡೆ ಹೋಗಲಿಲ್ಲ. ಅದಕ್ಕೆ ಅವ್ನು ಕಮ್ಮನ್ ಅವನು ಸಿಗಾಪಟ್ಟೆ ಸರಿ ಕವರ್ ಮಾಡಿದ್ದೀನಿ. ಅವನ್ನ ಸ್ನಾನ ಮಾಡೋದಂದರೆ ತಿಗಾ ಮುಚ್ಕೊಂಡು ಕೆಳಗಡೆ ಹೋಗಬೇಕು. ಮೇಲ್ಗಡೆ ಎಲ್ಲ ಬಿಚ್ಚಿಡೋದು ಏನಕ್ಕೆ ಏನೋ ಮಾಡ್ತಾಯಿದ್ದಾನೆ. ಸ್ನಾನ ಮಾಡ್ತಾಯಿಲ್ಲ, ಬೇರೆ ಏನೋ ಕೆಲಸ ಮಾಡ್ತಾಯಿದ್ದಾನೆ. ಏನೇನೋ ಹಿಡ್ಕೊಬಂದಿದ್ದಾನೆ ಕೈಯಲ್ಲಿ. ಕೊಳಕು ಗಿಳ್ಕು ಏನಾದ್ರು ಗಲೀಜು ಬಿಡೋ ಸಾಧ್ಯತೆ ಇರ್ತದೆ. ಅಂದರೆ ಏನೋ ವಾಶ್ ಮಾಡಿ ಆ ಕಡೆಯಿಂದ ಏನಾದ್ರು ಗಲೀಜು ಬಿಡೋದು, ಆ ಥರದ ಕೆಲಸ ಎಲ್ಲ ಮಾಡ್ತಾರೆ ಬನ್ನಿ ಮಕ್ಕಳು. ಹೊಟ್ಟೆ ಹೋದಾಗ್ತದೆ ಅಷ್ಟೇ. ಎಷ್ಟು ಬರ್ತಿದೆ ಫ್ಲಾಶ್ಗಳು 5 ನಿಮಿಷದಲ್ಲಿ ಬಿಟ್ಟು ಸ್ನಾನ ಮುಗಿಸ್ಬಿಟ್ಟು ಕೂತ್ಕೊಳ್ಳೋಣ ಆಲ್ರೆಡಿ. ಈಗ ಬಂದೆ ಆ್ಯಕ್ಚುಲಿ. ಸಗಣಿ ಇರ್ತಾ ಇದೆಯಲ್ಲ, ಸೇಮ್ ಇದೇ ಕೆಲಸ ಇಲ್ಲ ಮಾಡೋದು. ತಿಳ್ಕೊಂಡು ಹೋಗ್ಬಿಡ್ತವೆ. ಅವಕ್ಕೇನು ಗೊತ್ತಾಗುತ್ತೆ. ಕಸ ದನ ಹೊಡೆಯೋರು ನೆಟ್ಟಿನ ಹೊಡಿಬೇಕು. ಬಟ್ ಅಥವಾ ಅವ್ರು ಬೇಕಾಗೆಲ್ಲ ತಂದಿಲ್ಲಿ ಬಿಡ್ತಾರಲ್ಲ, ತಿಳ್ಕೊಂಡು ಹೋಗ್ಬಿಡೋದು, ಗಲೀಜು ಮಾಡ್ಬಿಟ್ಟು ಹೋಗ್ಬಿಡೋದು, ಇವೆಲ್ಲ below average rice. Quality ಸರಿ. ತಾರೀಕು ದಾಸೋ ಸುರೇಶ್ ಅವರ ಸಂಡೇ ಬೇರೆ. ಸೊ ಸುರೇಶ್ ಅವರ ಮಗ 12ನೇ ತಾರೀಕು ಹುಟ್ಟಿರೋ 12 ತಿಂಗಳು ಹುಟ್ಟಿರೋ ಒಬ್ಬ ಇದ್ದಾನೆ, ಅರುಣ ಅಂತ. ಸೊ ಹೀಗಾಗಿ ವಿಶೇಷವಾದ ಊಟ ಆರ್ಗನೈಸ್ ಮಾಡಿದ್ದೀವಿ. ವಿಶೇಷವಾದ ಊಟ ಅಂದರೆ ಪಾಯಸ ಸಿಕ್ಕಾಪಟ್ಟೆ ಹಾಕಿದ್ರು, ತಟ್ಟೆ ತುಂಬ ಹಾಕಿದ್ರು. ಆದರೆ ಎಲ್ಲ ಸೀದೋಗಿತ್ತು, ಸೀದು ವಾಸನೆ ಹೊಡಿತಾಯಿತ್ತು, ಸ್ಮೆಲ್ ಬರ್ತಾಯಿತ್ತು. ಮತ್ತು ದಸರಾದೊಳಿದು ಮತ್ತು ಸಾಂಬಾರಂತೂ ಕೇಳೋ ಹಾಗೆ ಎಲ್ಲ ಸಿಕ್ಕಾಪಟ್ಟೆ ಸಪ್ಪೆ ತೆಳ್ಳಗಿತ್ತು. ಹೆವಿ ಏನಂದರೆ ಸಾಂಬಾರು ಮಾಡ್ಬಿಟ್ಟು ಮೇಲೆ ನೀರು ಊದ್ಬಿಡ್ತಾರಲ್ಲ ಕ್ಲೈಮ್ಯಾಕ್ಸಲ್ಲಿ, ಆ ಥರ ಇತ್ತು. ಹೆವಿ ಸಪ್ಪೆ ಮತ್ತು ಸಿಕ್ಕಾಪಟ್ಟೆ ತೆಳ್ಳಾಯಿತು. ಅನ್ನಕ್ಕೂ ಅದಕ್ಕೂ ಅಂತಾನೆ ಇರಲಿಲ್ಲ, ಅಷ್ಟೊಂದು ತೆಳ್ಳಾಯಿತು. ಮತ್ತು ಅದನ್ನ ಕೂಡ ಸರಿ ಇರಲಿಲ್ಲ, ಕ್ವಾಲಿಟಿ ಸರಿ ಇರಲಿಲ್ಲ. ರೈಸ್ ಕೂಡ ಬಿಲೋ ಆ್ಯಾವ್ರೇಜ್ ರೈಸ್, ಅದು ಸಿಕ್ಕಾಪಟ್ಟೆ ದರಿದ್ರವಾಗಿತ್ತು. ಇನ್ನು ಮೊಸರನ್ನ ಅಂತೂ ಕೇಳೋ ಹಂಗೆ ಎಲ್ಲ ಗಂಜಿ. ಮೊಸರನ್ನ ಅಂತ ಹೇಳೋಂಗೆ ಇಲ್ಲ, ಅದನ್ನು ಸಾಂಪ್ರದಾಯಿಕವಾಗಲೂ ಮೊಸರನ್ನ ಅಂತ ಹೇಳೋಂಗಿಲ್ಲ. ಎಷ್ಟು ಎರಡು ಕಡಲೆಬೇಳೆ ಏನೋ ಕಾಣ್ತಾಯಿತ್ತು ಅಷ್ಟೇ. ಪೂರ್ತಿ ಗಂಜಿ. ಒಂಚೂರು ಮೊಸರು ಟೇಸ್ಟೇ ಇರಲಿಲ್ಲ, ಅಷ್ಟೊಂದು ಗಂಜಿ ಇತ್ತು. ದರಿದ್ರವಾಗಿತ್ತು ಅಂದರೆ ಇವಷ್ಟಷ್ಟು ದರಿದ್ರವಾಗಿ ನಾವು ಯಾವತ್ತೂ ಊಟ ಮಾಡಿರಲಿಲ್ಲ. ಫುಲ್ ಕೊಟ್ಟರು, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಆದರೆ
ಟೇಸ್ಟ್ ಮಾತ್ರ ಕೇಳೋಂಗಿಲ್ಲ, ಪೂರ್ತಿ ದರಿದ್ರವಾಗಿತ್ತು ಟೇಸ್ಟ್. ನಿಯೋಸ್ ಐಟೆನಿಯೋಸ್, ಅದು ಇವ್ರದ್ದು ಯಾರೋ ವನಿಲಾ ನಿಗಮ ನಿಗರ್ಕ ಅಮ್ಮ ಅಂತ ಹಾಕ್ಸ್ಕೊಂಡು ಕೆಳಗಡೆ ನಿಯೋಸ್. ಬರೀ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಪ್ರಕಾಶ್ ಬಾಳಂಗೋಚಿ ಈಗ ಹೇಳ್ಬೇಕಾದ್ರೆ ನಾನು ಹೆಚ್ಚು ವೀಡಿಯೋ ಕವರ್ ಮಾಡಿದೆ. ಆ್ಯಕ್ಚುಲಿ ಏನೋ ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡಿದ್ದೆ, ಬರೀತಾ ಇದ್ದೆ. ಸೊ ಈಗ ವೀಡಿಯೋ ಕವರ್ ಮಾಡಲ್ಲ. ಪ್ರಕಾಶ್ ಟೈಟಲ್ ಟೀಮ್ ತುಂಬ ಜನ ಇದ್ದರು, ತುಂಬ ಜನ, ಸುಮಾರು ಒಂದು 15ರಿಂದ 20 ಜನ ಇದ್ದರು. ನಾನು ಬೇರೆ ಕಡೆ ಕವರ್ ಮಾಡ್ಬೇಕಾದ್ರೆ ಇದು ಅದೇ ಸೇಮ್ ಅದೇ ಕಲರ್ ಪಿಂಕ್. ಬೇರೆ ಅದ್ರ ವಿಷಯಸ್ ಕವರ್ ಮಾಡ್ಬೇಕಾದ್ರೆ ಸಿಕ್ಕಿರ್ತಾರೆ ಕ್ಯಾಮ್ರಾದಲ್ಲಿ ಜನಗಳು ಅಷ್ಟೇ, ಸಿಕ್ಕಿಲ್ಲದೆ ನೋಡ್ಬೋದು ನೀವು. ಇದು ಒಂದು ಪಿಂಕ್, ಬರೀ ಪಿಂಕೋ ಮಯ ಇವತ್ತು ಸಿಕ್ಕಾಬಡ ಪಿಂಕು. ಅಥವಾ ಪಾದ ತೋರಿಸ್ತಾ ನಾನು ಕಟ್ಟೆ ಮಾಡ್ಕೊತೀವ. ಇಲ್ಲೂ ಚಿಕ್ಕ ಮಕ್ಕಳು ಪಿಂಕ್, ಅವನಿಗೂ ಇಷ್ಟು ದುಡ್ಡು ಮಕ್ಕಳಿದ್ದಾರೆ, ಹೆಣ್ಮಕ್ಳು. ಅದು 9D6365 ಅಲ್ಲಿ ಒಂದು ಟಾಟಾ ನೆಕ್ಸಾನ್ ಕಾರ್ ಹೋಗ್ತಾ ಇದೆ. ಟಾಟಾ ನೆಕ್ಸಾನ್ ಓಷನ್ ಬ್ಲೂ ಅಂತ ಏನೋ ಹೆಸರಿಟ್ಟಿರುತ್ತೆ. ಇದು ಹಾಗೆ ಉಪೇಂದ್ರ ಇದು ಆ್ಯಕ್ಚುಲಿ ಉಪೇಂದ್ರ ಉಮಾಪತಿ ಐಶ್ವರ್ಯ ಅರ್ಜುನ್ ಹಸ್ಬೆಂಡ್ ಉಮಾಪತಿನ ಐಶ್ವರ್ಯ ಬರೋದು. ಇದೆಲ್ಲ ಹೋಲ್ಸೇಲ್ ಏನು ಸ್ಟೋರಿ ಅಂದರೆ, ಆ್ಯಕ್ಚುಲಿ ದಾಸಭವನದಲ್ಲಿಂದ ಬಂದಲ್ಲ, ಹೊರಗಡೆ ಬಂತಲ್ಲ, ಸೇಮ್ ಕಂಟಿನ್ಯೂಟಿ ಸ್ಟೋರಿ ಇದು. ನಾನು ನೆನ್ನೆ ನಂಜನಗೂಡು ಜೈಲಲ್ಲಿ ಹಾಕಿದಾರಲ್ಲ ನನ್ನ, ಸೊ ಆ ಕೇಸ್ನ ಹೈಕೋರ್ಟಲ್ಲಿ ಮತ್ತೆ ಕೇಸ್ ಇದು ಮಾಡೋಕ್ಕೆ ಹೋಗ್ತೀನಿ ನಾನು. ಅಂದರೆ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟಲ್ಲಿ ಇದು ಹೋಗ್ತೀನಿ, ಕೇಸ್ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಇದೆಲ್ಲ ಆಟಗಳೆಲ್ಲ ಕ್ರಿಯೇಟ್ ಮಾಡಿ ಟಾಟಾ ಪಂಚ್ ಬಗ್ಗೆ ಒಂದು ರಿವ್ಯೂ ಮಾಡಿ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದು. ಅದಕ್ಕೋಸ್ಕರ ಇದೆಲ್ಲ ಆಟ. ದಾಸೋಹ ಭವನದಲ್ಲಿ ಊಟ ತುಂಬ ಊಟ ಹಾಕಿದ್ರು, ಟೇಸ್ಟ್ ಇಲ್ಲದೆ ಊಟ ಹಾಕಿದ್ದು, ಏನೇನೋ ಕಥೆಗಳೆಲ್ಲ ನಡೆದಿದ್ದು. ಪ್ರೀತಮ್ ಅದು ಸ್ವೀಟ್ ಕಾರ್ ಹೋಗ್ತಾ ಇದೆಯಲ್ಲ, ಪ್ರೀತಮ್ ಅಂತ ಇದ್ದ ಗಾಡಿ ಹಾಕಿದ್ರು ಹೊಡ್ಕೊಂಡೋದು. ಆ್ಯಕ್ಚುಲಿ ಇಲ್ಲಿ ಲಾಡರ್ ಎಲ್ಲಿ ಹೇಳೋದಿಲ್ಲ, ಟೆರ್ರ್ ಅಂದರೆ ಕಾಲು ಹಾಕೋಕೆ ಭಯ ನಿಮಗೆ ಮಾಡಿದ್ವಿ ಇಟ್ಟಾಗ್ತೀವಿ ಅಂತ. ಆ್ಯಕ್ಚುಲಿ ಈ ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಕವರ್ ಮಾಡಿದ್ವಿ ನಾನು. ಅದರದ್ದು ಒಂದು ಹೊಡೆದಿರೋದು ಸ್ವಿಫ್ಟ್ ಗಾಡಿ ನಂಬರ್ ತಗೋದಾಗಿತ್ತು, ಕೈಯಲ್ಲಿ ಇರಲಿಲ್ಲ. ಅಡ್ವರ್ಟೈಸ್ಮೆಂಟ್ಗಳು ಬೇರೆ ಬರ್ತಾರೆ. ಇದು ಮತ್ತೆ ಬರ್ತಾಯಿದೆ ರೇಟೆ ಮಹಾರಾಜ ಪಾರ್ಕಿಗೆ ಹೋಗು ಅಂತ ಚೆನ್ನಾಗಿ ಸಿಕ್ತು ವೀಡಿಯೋ ಇದು. ಯಾವಾಗಲೂ ಅಷ್ಟೇ ಇದು ಬರ್ತಾ ಇರ್ತೆ ಅವಾಗ ಪಾರ್ಕ್ ಹೋಗು ಅಂತ. ಪ್ಲೀಸ್ ಕಡೆ ರೈಲ್ವೆ ಅನೌನ್ಸ್ಮೆಂಟ್ಗಳು, ಅದು ಪೊಲೀಸ್ ಅನೌನ್ಸ್ಮೆಂಟ್. ಅದು ಯಾಕೆ ಮಾಡಿದ್ದೆ ಗೊತ್ತಾ, ಇಲ್ಲಿ ನಾನು ವಾಯ್ಸ್ ತೊಗೊಳಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೆ. ಇನ್ನೇನೋ ಟ್ರೈನ್ ಬರುತ್ತೆ, ಸೊ ಇನ್ನೇನು ಟ್ರೈನ್ ಬರುತ್ತಲ್ಲ, ಅದಕ್ಕಿಂತ ಮುಂಚೆ ವಾಯ್ಸ್ ತೊಗೊಂಬಿಟ್ರೆ ರೈಲೊಳಗೆ ಕೂತ್ಕೊಂಡು ಎಡಿಟ್ ಮಾಡಿ ಮುಗಿಸ್ಕೊಂಬಿಡ್ಬೋದು. ಪಾರ್ಕ್ ಹೋದ ತಕ್ಷಣ ಅಪ್ಲೋಡ್ ಮಾಡಿ ಮುಗಿಸ್ಬಿಡೋಣ ಅಂತ ಐಡಿಯಾ ಹಾಕ್ಕೊಂಡೆ. ಸೊ ಇವ್ರೇನು ಮಾಡ್ತಾ ಇರೋದು, ನಾನು ವಾಯ್ಸ್ ತೊಗೊಳ್ಳೋ ಟೈಮ್ಗೆ ಸರಿಯಾಗಿ ಪೊಲೀಸ್ ಪ್ರಕಟಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನೂ ಟೈಮ್ ಇದೆ, 1/4 ಗಂಟೆ ಇದೆ ಟ್ರೈನ್ ಬರೋ ಟೈಮು. ಆಗಲೇ ಪೊಲೀಸ್ ಪ್ರಕಟಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಮಧ್ಯೆ ಡಿಸ್ಟರ್ಬ್ ಮಾಡೋಕ್ಕೆ. ಪುಂಗೆ ಇನ್ನು ವಾಯ್ಸ್ ತೊಗೊಳಕ್ಕೆ ಬಿಡೋದಿಲ್ಲ, ಪುಂಗೆ ಊದ್ತಾನೇ ಇರ್ತಾರೆ ಮತ್ತೆ ಗ್ಯಾರಂಟಿ. ಅನೌನ್ಸ್ಮೆಂಟ್ ಇದು KSRTCದು. ಇಲ್ಲಿ ರೈಲ್ವೆ ಅನೌನ್ಸ್ಮೆಂಟ್ ಮುಗೀತು, ಈಗ ಇಲ್ಲಿ ಶುರು ಮಾಡಿಕೊಂಡ್ರು. ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾಯಿತ್ತು. ಊಟ ಮಾಡಿದ ತಕ್ಷಣ ಹೆವಿ ನಿದ್ದೆ, ಟಯರ್ಡ್ ಆಗ್ತಾಯಿತ್ತು, ಮುಳಿಕೊಂಬಿಟ್ಟೆ ಹೇಳ್ಬೇಕಂದ್ರೆ. ಇಲ್ಲಿ ಬೆಚ್ಚ ಮಲಗಿದೆ. ದಿಢೀರಂತ ಎಚ್ಚರ ಆದ ನೋಡ್ರೆ 3:15, ಇನ್ನು ಅರ್ಧ ಗಂಟೆ ಇದೆ ಟ್ರೈನಿಗೆ ಬರೋಕ್ಕೆ. ವಾಯ್ಸ್ ತೊಗೊಂಬಿಡೋದ ಅಂತ ಐಡಿಯಾ ಹಾಕೊಂಬಂದೆ. ಸೊ ಎದ್ದು ಅವರಾದ್ಮೇಲೆ ಇವರು ಆದಮೇಲೆ ಅವರು ಬಂಬಡೆ ಬಜಾಯಿಸ್ತಾ ಇದ್ದಾರೆ. ಇದೆಲ್ಲ ಒಗ್ಗರಣೆ ಆಗ್ತಿರ್ತೀವಿ ಇವತ್ತೇ ಫಸ್ಟು. ನಾನು ಇಲ್ಲಿ ಈ ಒಗ್ಗರಣೆ ಕೇಳೇ ಇಲ್ಲ. ಪೊಲೀಸ್ ಪ್ರಕಟಣೆಗಳು ಈ ಕಡೆ ಶುರು ಮಾಡ್ಕೊಂಡ್ರು. ಇಲ್ಲಿ ಕೇಳ್ತಾ ಇದ್ದೆ ಅವಾಗ, ಆದರೆ ಇಲ್ಲಿವರೆಗೆ ಕೇಳಿಸ್ತಾ ಇರಲಿಲ್ಲ. ಇವತ್ತು ಅಲ್ಲೂ KSRTC ಅವರು ಸಿಕ್ಕಾಪಟ್ಟೆ ಜೋರಾಗಿ ಸೌಂಡ್ ಮಾಡ್ತಾಯಿದ್ದಾರೆ. ವಾಯ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದೆ, ವಾಯ್ಸ್ ತೊಗೊಳ್ದಿರಲಿ ಅಂತ ಇಷ್ಟೆಲ್ಲ ಆಡ್ತಾ ಇರೋದವರು. ಇಂಥ ದೃಶ್ಯ ಇಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ದೇವ್ರಿಗೆ ಕೈ ಮುಗಿತಾ ಇರೋದವನು.
ಹಾಂ ತಾವ್ಯಾರು ಗೊತ್ತಾಗಲಿಲ್ಲ ತಾವ್ಯಾರು ಗೊತ್ತಾಗಿಲ್ಲ ನಾವು ಇಲ್ಲಿ ಟಿಕೆಟ್ ಕೊಡೋದು ಮಾಸ್ಟ್ರು. ಈಗ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದ, ಹಾಂ ಏನೋ ಕೆಲಸ ಮಾಡ್ತಾ ಇದ್ದ, ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ಎಲ್ಲಿ ಅದರಲ್ಲಿ ಮಾಡ್ತಾ ಇದ್ದೀರಾ? ಖಂಡಿತ ಕೇಳಿಸ್ಲಾ? ಅಲ್ಲ ನೀವು ಏನು ಎಲ್ಲಿ ಯಾಕೆ ಬಂದಿದ್ದೀರಿ ಇಲ್ಲಿ? ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೆ, ಅಂದರೆ ನಾನು ಟಿ ವಿ ಚಾನಲ್ ಓಪನ್ ಮಾಡೋಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೈಲೆಂಟ್ ಆಗಿತ್ತಲ್ಲ ಸ್ವಲ್ಪ, ಅದಕ್ಕೋಸ್ಕರ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೆ. ಹೌದಾ? ಅಲ್ಲ ನೀವು ದೊಣ್ಣೆಗಿನ್ನ ಇಟ್ಕೊಂಡಿದ್ದೀರಲ್ಲ, ಅದು ಕಳ್ಳರ ಕಾಕ್ರ ಕಷ್ಟ ಅಲ್ವಾ, ಕಾಟ ಅಲ್ವಾ ಸರ್? ಎಲ್ಲ ಕಾಲದಲ್ಲೂ ನಾವು ಜಾಸ್ತಿ ಇರುತ್ತೆ. ಡಿಪಾರ್ಟ್ಮೆಂಟಿಂದ ಏನಾರ ನಿಮ್ಮನ್ನು ಹಾಕಿರೋದೇನೋ ಅಂತ ಅದಕ್ಕೆ ಕೇಳಿದ್ದು, ಬರ್ರಿ ಅಂತ ಹೇಳಿದ್ದೆ. ಏನಿಲ್ಲ, ಇಲ್ಲಿ ದೊಣ್ಣೆ ನೋಡಿ ಅದಕ್ಕೆ ಕೇಳಿದ್ದು. ಇಲ್ಲ ಆ್ಯಕ್ಚುಲಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಕೂತ್ಕೊಂಡಿದ್ದೆ, ಅಲ್ಲಿ ಯಾರೋ ಓಡಾಡ್ತಾ ಇದ್ರಲ್ಲ, ಡಿಸ್ಟರ್ಬೆನ್ಸ್. ಅದಕ್ಕೆ ಕೇಳಿದಕ್ಕೆ ನೀವು ನಮ್ಮನ್ನೇ ಕರೀತಾ ಇದ್ದೀರಿ. ನೀವು ಯಾರು ಅಂತ ನಮ್ಗೇನು ಸರ್ ಗೊತ್ತಾಗಬೇಕು? ಯೂನಿಫಾರ್ಮ್ ಅಲ್ಲಿ ಇದ್ದೀರಾ, ಹೋಗಿ ಬಂದ್ಬಿಟ್ಟು ಕೇಳ್ಬೇಕಂಗಂತ. ನೀವು ಯಾರು ಅಂತ ಕೇಳಬೇಕು. ಅಲ್ಲ, ನೀವು ಯೂನಿಫಾರ್ಮ್ ಪ್ರಶ್ನೆ ಮಾಡೋರು ಜನಗಳು, ಸುಮ್ಮನೆ ಹೋಗ ಬರೋರೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ, ಹೋಗ ಬರೋರೆಲ್ಲ ಮಾತಾಡ್ತಿರ್ತಾರೆ. ಸುಮ್ಮನೆ ಯಾರು ನಿಮ್ಮನ್ನು ಕರೆಯಲ್ಲ, ಹೇಳ್ತೀನಿ ಕೇಳ್ತಾರೆ ಸರ್. ಅದಕ್ಕೆ ಸುಮ್ಮನೆ ಯಾರು ಕೇಳಲ್ಲ, ಡಿಪಾರ್ಟ್ಮೆಂಟ್ನಲ್ಲಿ ಮಾತ್ರ ನಿಮ್ಮನ್ನು ಕರೀತಾರೆ. ಬಾಕಿ ನೋಡೋದು ಕರಿಬೋದಾಯ್ತು, ಯಾಕೆ ಕರೀಲಿಲ್ಲ? ಸುಮ್ಮನೆ ಮಾತಾಡ್ಸೋರು ತುಂಬ ಜನ ಇದ್ದಾರೆ ಸರ್, ಅದಕ್ಕೆ ನಾನು ಎಲ್ರಿಗೂ ರೆಸ್ಪಾಂಡ್ ಮಾಡಿ. ಏನು ರೆಕಾರ್ಡ್ ಮಾಡ್ತಿದ್ದೀರಿ ನೀವು? ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೆ. ಒಂದು ಇದು ಇಲ್ವಲ್ರಿ ನಿಮಗೆ? ಏನು ಇರಬೇಕಿದ್ದು? ವಾಯ್ಸ್ ರೆಕಾರ್ಡ್ ಮಾಡ್ತಿದ್ರೆ ಹೊರಗಡೆ ಹೋಗಿ, ಇಲ್ಲಿ ಬರೋಂಗಿಲ್ಲ. ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿದ್ದೀರಾ? ಪ್ಲಾಟ್ಫಾರ್ಮಲ್ಲಿ ಯಾರು ಇದ್ರೆ ತಾನೇ ಟಿಕೆಟ್ ತಗೊಳ್ಳೋದು. ಇವತ್ತೇ ಫಸ್ಟ್ ನಾನು ಬಂದಿದ್ದೀನಿ, ತಗೊಳ್ಳಿ, 10 ರೂಪಾಯಿ ಕೊಟ್ಟು. ಆಯಿತು, ತಗೊಳ್ತೀನಿ. ಮೇಲಿಂದ ನಾನು ಬಂದಾಗಿದ್ದೀರಾ ತಗೋತಾ ಇದ್ದೆ. ಈಗ ಬಂದಿದ್ದೀನಲ್ಲಪ್ಪ, ನೀವು ಇದ್ದಾಗ ತಗೊಳ್ತಾ ಇದ್ದೆ. ನಾನು ಬಂದಾಗ ನೀವಿದ್ದೀರಾ ತಗೊಳ್ತಾ ಇದ್ದೆ. ನಾನು ಈಗ ಬಂದಿದ್ದೀನಲ್ಲ, ಪ್ಲಾಟ್ಫಾರ್ಮಲ್ಲಿ ಯಾರು ಇದೆಯಲ್ಲ ಇಲ್ಲಿ? ಅಯ್ಯೋ, ಇವಾಗ ಒಳಗಡೆ ಬಂದೆ, ಒಳಗಡೆ ಬಂದಿದ್ದೀನಿ ಅಂತ ಹೇಳಿ ನೀನು ಅವೆಲ್ಲ ಜವಾಬ್ದಾರಿ ಹೇಳಂಗಿಲ್ಲ. ನಾ ಪ್ಲಾಟ್ಫಾರ್ಮಲ್ಲಿ ಇವತ್ತೇ ಫಸ್ಟ್ ನಾನು ನೋಡ್ತಾ ಇರೋದು, ಒಬ್ಬ ಅಧಿಕಾರಿ ಇದ್ದಾರೆ ಅಂತ. ಸ್ವಲ್ಪ ಎನ್ಕ್ವೈರಿ ಮಾಡ್ತಿರೋದು ಪೊಲೀಸವರು. KA 55 G650 ಸರ್. ಇದು ದೊಣ್ಣೆ ವರ್ಷ ಪ್ರಾಕ್ಟೀಸ್ ಮಾಡೋಕ್ಕೆ, ಸರ್ ಟೈಮ್ಸ್ ಎಲ್ಲಿ ಸಿಗುತ್ತೆ, ಜಾಗ ಎಲ್ಲಿ ಸಿಗುತ್ತೆ? ಷಣ್ಮುಗಂ ಕೊಡ್ಸಿದ್ದು ಸ್ಲಿಪ್ಪರ್, ಅದು ಡಾರ್ಕ್ ಬ್ರೌನ್, ಅದಕ್ಕಿಂತ ಡಾರ್ಕ್ ಬ್ರೌನ್. ಆ ಸ್ಲಿಪ್ಪರ್ 3 ಮಾಡಲ್ ಇತ್ತು, ಇದೇ ಫಸ್ಟ್ ಟೈಮ್ ನೋಡ್ತಾರೆ. ಡಾರ್ಕ್ ಬ್ರೌನ್, ಲೈಟ್ ಬ್ರೌನ್ ಮತ್ತು ಬ್ಲ್ಯಾಕ್ ಕಲರ್ ತೋರಿಸಿದ್ದಾರೆ ಈ ಆ್ಯಸ್ ಆನ್ ಟುಡೇ. ನನಗೆ ಲೈಟ್ ಕಲರ್ ಲೈಟ್ ಬ್ರೌನ್ ಕೊಟ್ಟಿದ್ರು. ಸೊ ಇದು ಡಾರ್ಕ್ ಬ್ರೌನ್. ಅದೇ ನನಗಿಂತ ಸುಪೀರಿಯರ್ ಕರೆದು ಎನ್ಕ್ವೈರಿ ಮಾಡ್ತೀವಿ ಅಂತ. ಹಿಂದೆ ಅವನು ಚರಣ ಟೈಟಲ್ ಟೀಮ್ ತೋರಿಸ್ಕೊಂಡು ಕೂತಿದ್ದೀನಿ. ಆ್ಯಕ್ಚುಲಿ ರೆಕಾರ್ಡ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ತುಂಬ ಜನ ಕೂತ್ಕೊಂಡಿದ್ರು. ಸೊ ಇಲ್ಲಿ ಎಡಬಿಡದ ಕಾಟ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಇರಲಿ, ಬಡ್ಡಿ ಮಕ್ಕಳಿಗೆ ಒಂದು ದಿವಸ ಬಡ್ಡಿ ಕಳಿಸಬೇಕಾಗುತ್ತೆ ಅಂತ ಫೀಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಇವರಂತೂ ಲೌಡ್ ಸ್ಪೀಕರ್ ಹಾಕೊಂಡು ಫುಲ್ ಕೂಳಿ ಹೇಳಿಸ್ತಾ ಇದ್ದಾರೆ. ಅಲ್ಲಿ ಹುಡುಗರು ಬೆಲ್ಲೂನ್ ಇಟ್ಕೊಂಡು ಆಟ ಆಡ್ತಿರೋದು, ಇವರಂತೂ ಹೆವಿ ಕೂಳೆ ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಒಂದೇ ಸಲ.